ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂಬಿಕಾ. ಇವತ್ತು ಗುರುವಾರ ಸಂಜೆಯಿಂದನೇ ಇಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಯಾಕೋ ಗೋಬಿ ತಿನ್ನಬೇಕಂತ ಅನಿಸ್ತಿತ್ತು. ಹಾಗಾಗಿ ಆಫೀಸಿಂದ ಕೆಲಸನ ಮುಗಿಸ್ಕೊಂಡು ಬರ್ತಾನೆ ಹಾಫ್ ಪ್ಲೇಟ್ನ ಗೋಬಿ ಮಂಚೂರಿನ ತೊಗೊಂಡು ಬಂದಿದ್ದೆ. ನನಗಂತೂ ಗೋಬಿ ಮಂಚೂರಿ ಅಂತಂದರೆ ತುಂಬಾ ಇಷ್ಟ. ಯಾರಿಗೆಲ್ಲ ಇಷ್ಟ ಅಂತೇಳಿ ಕಾಮೆಂಟ್ ಮಾಡಿ. ನನಗೆ ಹೇಗೆ ಅಂತಂದರೆ ಅಲ್ಲೇ ನಿಂತ್ಕೊಂಡು ತಿನ್ನೋದಕ್ಕೆ ಅಷ್ಟೊಂದಾಗಿ ಇಷ್ಟ ಆಗೋದಿಲ್ಲ. ಹಂಗಾಗಿ ಈ ಥರ ಬರ್ತಾನೆ ಪಾರ್ಸೆಲ್ಲ ತೊಗೊಂಡು ಬರ್ತೀನಿ. ಏನಾದರೂ ತಿನ್ನಬೇಕಂತ ಅನಿಸಿದ್ರೆ ಈ ಗೋಬಿ ಮಂಚೂರಿ ಅಥವಾ ಈ ಪಾನಿಪುರಿ ಏನಾದರೂ ತಿನ್ನಬೇಕನ್ಸಿದ್ರೆ ಈ ಥರ ಮನೆಗೆ ಪಾರ್ಸೆಲ್ ತೊಗೊಬಂದು ತಿಂತೀನಿ. ಬಟ್ ನಾನು ತಿನ್ನೋದು ತುಂಬಾ ಕಡಿಮೆ. ಅಟ್ಲೀಸ್ಟ್ 1 ತಿಂಗಳಿಗೆ ಒಂದು ಸತಿ ಅಥವಾ 2 ತಿಂಗಳಿಗೆ ಒಂದು ಸತಿ ಈ ರೀತಿಯಾಗಿ ತಿಂತೀನಿ. ಯಾವಾಗಲೂ ಕೂಡ ಗೋಬಿ ಮಂಚೂರಿ ಪಾನಿಪುರಿ ಈ ಥರದ್ದೆಲ್ಲ ಜಾಸ್ತಿ ತಿನ್ನೋದಿಲ್ಲ. ಯಾವಾಗಲಾದರೂ ಒಮ್ಮೊಮ್ಮೆ ತಿನ್ನಬೇಕಂತ ಅನಿಸಿದ್ರೆ ಈ ಥರ ಪಾರ್ಸೆಲ್ ತೊಗೊಂಡು ಬಂದು ತಿಂತೀನಿ. ನಮ್ಮ ಯಜಮಾನ್ರಿಗೆ ಗೋಬಿ ಮಂಚೂರಿ ಪಾನಿಪುರಿ ಅಷ್ಟೊಂದೆಲ್ಲ ಇಷ್ಟ ಆಗೋದಿಲ್ಲ. ಹಾಗಾಗಿ ಅವ್ರಿಗೇನು ತೊಗೊಂಡು ಬರಲಿಲ್ಲ. ನನಗೆ ಮಾತ್ರ ಹಾಫ್ ಪ್ಲೇಟ್ನ ಪಾರ್ಸೆಲ್ ತೊಗೊಂಡು ಬಂದಿದ್ದೆ. ಈ ಪಾನಿಪುರಿ ಗೋಬಿ ಮಂಚೂರಿ ಎಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಬಟ್ ಅತಿಯಾಗಿ ತಿಂದರೆ ಅಮೃತ ಕೂಡ ವಿಷ ಅಂತ ಹೇಳ್ತಾರೆ. ಅತಿಯಾಗಿ ಯಾವುದು ಕೂಡ ಮಾಡಲಿಕ್ಕೆ ಹೋಗಬಾರ್ದು. ಲಿಮಿಟಲ್ಲಿ ತಿಂದರೆ ಏನೂ ಕೂಡ ಪ್ರಾಬ್ಲಮ್ ಆಗೋಲ್ಲ. ಮತ್ತು ನಾವು ಡೈಲಿ ಗೋಬಿ ಮಂಚೂರಿ ಅಥವಾ ಡೈಲಿ ಪಾನಿಪುರಿ ತಿಂತಿದ್ವಿ ಅಂದರೆ ಅದು ಆರೋಗ್ಯಕ್ಕೆ ಖಂಡಿತವಾಗ್ಲೂ ಒಳ್ಳೆಯದಲ್ಲ. ಹಾಗಾಗಿ ನಾನು 1 ಮಂತಿಗೆ ಅಥವಾ 2 ಮಂತ್ಸಿಗೆ ಒಂದು ಸತಿ ತಿನ್ನೋದು. ಯಾವಾಗಲಾದರೂ ತಿನ್ನಬೇಕಂತ ಅನಿಸಿದ್ರೆ ಮಾತ್ರ ತಿನ್ನೋದು. ಅದು ನಾನು ತಿನ್ನಬೇಕಂತ ನನಗೆ ಅನಿಸೋದು ಕೂಡ ತುಂಬ ಕಡಿಮೆ. ಈ ಥರ 1 ತಿಂಗಳಿಗೋ ಅಥವಾ 2 ತಿಂಗಳು ಈ ರೀತಿಯಾಗಿ ಒಂದು ಸಲ ಗೋಬಿನ ತಿಂತೀನಿ. ಇಲ್ಲ ಅಂತಂದರೆ ಮನೇಲೇ ಮಾಡ್ಕೊಂಡಾದರೂ ತಿಂತೀನಿ. ಮನೇಲಿ ಆ ಗೋಬಿ ಎಲ್ಲ ತಿಂದಾದಮೇಲೆ ನಾನು ಕೂಡ ಇಲ್ಲಿ ಫ್ರೆಶ್ ಅಪ್ ಎಲ್ಲ ಮುಗಿಸ್ಕೊಂಡು ಪೂಜೆ ಕೂಡ ಮುಗಿಸ್ಕೊಂಡು ಅಡುಗೆನ ಸ್ಟಾರ್ಟ್ ಮಾಡ್ಕೋಬೇಕು. ನನ್ನ ಹಸ್ಬೆಂಡಿಗೆ ಇವತ್ತು ಅಷ್ಟೊಂದಾಗಿ ಹಸಿವಾಗಿರಲಿಲ್ಲ. ಹಾಗಾಗಿ ಮನೇಲಿ ಪುರಿ ಇತ್ತು, ಅಂದರೆ ಈ ಮಂಡಕ್ಕಿ ಇತ್ತು, ಅದರಲ್ಲಿ ಏನಾದರೂ ಸ್ನ್ಯಾಕ್ಸ್ ಥರ ಮಾಡಿಕೊಡು ಅಂತ ಕೇಳಿದ್ರು. ಹಾಗಾಗಿ ಇವಾಗ ಅವ್ರಿಗೇನಾದರೂ ಆ ಚುರುಮುರಿ ಆ ಥರ ಏನಾದರೂ ಮಾಡಿಕೊಟ್ರೆ ಮತ್ತು ಅವ್ರು ಊಟನೇ ಮಾಡೋದಿಲ್ಲ. ಹಂಗಾಗಿ ಇವತ್ತು ಅದನ್ನೇ ಬಳಸ್ಕೊಂಡು ಇಲ್ಲಿ ನಾನು ಪುರಿ ಉಸ್ಲಿ ಥರ ಮಾಡಿಕೊಡೋಣ ಅಂತೇಳಿ ಮಾಡ್ಕೊಡ್ತಾಯಿದ್ದೀನಿ. ಈ ರೋಸ್ ನೋಡ್ತಿರ್ಬೋದು, ಈ ರೋಸ್ನ ಇಟ್ಟು ಹತ್ತತ್ರ ಒಂದು ವಾರ ಆಗ್ತಾನೆ ಬಂತು. ಇನ್ನೂ ಎಷ್ಟು ಫ್ರೆಶ್ ಆಗಿ ಇದೆ ಅಂತ ನೀವು ನೋಡ್ಬೋದು. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಗಿಡನೂ ಅಷ್ಟೇ ಎಷ್ಟು ಚೆನ್ನಾಗಿ ಚಿಗುರ್ತಿದೆ ಅಂತ ನೋಡಿ. ಈ ಗಿಡ ಏನು ನೋಡ್ತಾ ಇದ್ರೆ, ಈ ಪುಟಾಣಿ ಗಿಡ, ಇದನ್ನ ಹಾಕಿದಾಗ ತುಂಬ ಚಿಕ್ಕದಾಗಿತ್ತು, ಬಟ್ ಚೆನ್ನಾಗಿ ಚಿಗುರುತ್ತಿದೆ. ನಾನು ವಾರಕ್ಕೊಂದು ಸತಿ ಬಿಸಿಲಿಗೆ ಇಡ್ತೀನಿ, ಅಂದರೆ ಆಚೆ ಬಾಲ್ಕನಿಲಿ ಇಟ್ಬಿಡ್ತೀನಿ. ಬಿಸಿಲೇನು ಬರೋದಿಲ್ಲ, ಯಾಕಂದರೆ ಸುತ್ತಲೂ ನಮಗೆ ಫ್ಲ್ಯಾಟೇ ಇರೋದ್ರಿಂದ ಅಷ್ಟೊಂದಾಗಿ ಬಿಸಿಲುಗಳು ಬರೋದಿಲ್ಲ. ಬಟ್ ಬೆಳಕಿರುತ್ತೆ ಅಲ್ವಾ, ಆ ಬೆಳಕಿಗಾದ್ರೂ ಗಿಡಗಳು ಇಟ್ಟರೆ ಸ್ವಲ್ಪ ಚೆನ್ನಾಗಂತ ಅನಿಸುತ್ತೆ. ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಮನೇಲಿ ಪುರಿ ಇತ್ತು, ಅಂದರೆ ಮಂಡಕ್ಕಿ ಅಂತ ಏನು ಕರಿತೀವಿ ಅದಿತ್ತು. ನಮ್ಮ ಕಡೆ ದಿನ ಪುರಿ ಅಂತಲೇ ಹೇಳಿ ಕರೆಯೋದು, ಹಂಗಾಗಿ ನಾನು ಅದನ್ನೇ ಹೇಳ್ತೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪನೇ ಇತ್ತು ಪುರಿ, ಹಾಗಾಗಿ ಅದನ್ನೇ ಬಳಸ್ಕೊಂಡು ಇವತ್ತು ಪುರಿ ಉಸ್ಲಿ ಥರ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು. ನಮ್ಮ ಕಡೆ ಎಲ್ಲ ಬೆಳಗ್ಗೆ ಟಿಫನ್ ಅಂತಂದರೆ ಜಾಸ್ತಿ ಇದನ್ನು ಮಾಡ್ತಾರೆ. ಒಬ್ಬೊಬ್ಬರು ಮನೇಲಿ ಒಂದೊಂದು ಚೀಲಗಟ್ಟಲೆ ತಂದು ಇಟ್ಕೊಂಡು ಬಿಟ್ಟಿರ್ತಾರೆ. ಬೆಳಗ್ಗೆ ಟೈಮ್ ಟಿಫನ್ಗಂದರೆ ಇದನ್ನೇ ಜಾಸ್ತಿ ಮಾಡೋದು. ನಿಮ್ಮ ಕಡೆ ಎಲ್ಲ ಹೇಗೆ ಅಂತೇಳಿ ಕಾಮೆಂಟ್ ಮಾಡಿ. ನಮ್ಮ ಮನೆಗಳಲ್ಲಂತೂ ವಾರದಲ್ಲಿ 2 ಸತಿನಾದರೂ ಈ ತಿಂಡಿ ಇದ್ದೇ ಇರುತ್ತೆ ಕಂಪಲ್ಸರಿಯಾಗಿ. ನಮ್ಮ ಮನೆಗಳಲ್ಲಿ ಹೇಗೆ ಅಂದರೆ ಒಂದೊಂದು ಚೀಲ ತಂದು ಇಟ್ಕೊಂಡು ಬಿಡ್ತೀವಿ. ಎಮರ್ಜೆನ್ಸಿ ಅಥವಾ ಲೇಟ್ ಆಯಿತು ಅಂದರೆ ಇದು ಬೇಗನೆ ಮಾಡ್ಕೊಂಬಿಡ್ಬೋದು. ಹಾಗಾಗಿ ನಮ್ಮ ಮನೆಗಳಲ್ಲಿ ವಾರದಲ್ಲಿ 2 ಸತಿನಾದರೂ ಇದನ್ನು ಖಂಡಿತವಾಗ್ಲೂ ನಮ್ಮಮ್ಮ ಮಾಡೇ ಮಾಡ್ತಾರೆ. ಅಂದರೆ ಇದ್ರಲ್ಲಿ ಸ್ವಲ್ಪ ಧೂಳೆಲ್ಲ ಇರುತ್ತೆ, ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀಟಾಗಿ ಇದನ್ನ ಸೋದಿಸ್ಕೋಬೇಕು ನೀರಿಂದ, ಆವಾಗ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇಲ್ಲಾಂದರೆ ಇದು ಭತ್ತದ ಹೊಟ್ಟು ಮಣ್ಣು ಅದೆಲ್ಲ ಸ್ವಲ್ಪ ಇರುತ್ತೆ. ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ರೆ ಏನೂ ಆಗೋದಿಲ್ಲ. 1-2 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇದನ್ನು ಒಂದು 2-3 ಸಲನಾದರೂ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನೋಡ್ತಿರ್ಬೋದು ಆ ನೀರೆಲ್ಲ ಯಾವ ಕಲರ್ ಆಗಿದೆ ಅಂತ. ಹಾಗಾಗಿ ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿ ಕ್ಲೀನಾಗಿ ಹೋಗ್ಬಿಡುತ್ತೆ. ನಮ್ಮ ಕಡೆ ಎಲ್ಲ ಹೇಗೆ ಅಂತಂದರೆ ಈ ಟಿಫನ್ನ ಮಾಡಿಕೊಂಡು ಟೀ ಕಾಫಿನ ಮಾಡ್ಕೋತಾರೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಟೀ ಕಾಫಿನ ಕುಡ್ಕೊತ ಈ ಟಿಫನ್ನ ತಿಂತಾರೆ. ಸುಮಾರು ಮನೆಗಳಲ್ಲಿ ನಾನು ನೋಡಿದ್ದೀನಿ. ಈ ಟಿಫನು ಜಾಸ್ತಿ ನಮ್ಮ ಮನೆ ಕಡೆ ಎಲ್ಲ ಜಾಸ್ತಿನೇ ಮಾಡ್ತೀವಿ. ಏನಾದರೂ ಲೇಟ್ ಆದಾಗ ಅಥವಾ ಎಮರ್ಜೆನ್ಸಿ ಬೇಗ ಆಫೀಸ್ಗಳಿಗೆ ಹೋಗಬೇಕು, ಮಕ್ಳುಗಳು ಬೇಗ ಸ್ಕೂಲಿಗೆ ಹೋಗಬೇಕು, ಬಾಕ್ಸ್ ಕಟ್ಟಬೇಕು ಅಥವಾ ಟಿಫನ್ ಮಾಡಿಕೊಡ್ಬೇಕು ಅಂದರೆ ಇದು ಬೇಗನೆ ಆಗುತ್ತೆ ಅಂಥೇಳಿ ಇದನ್ನು ಜಾಸ್ತಿ ಮಾಡ್ತೀವಿ ನಮ್ಮ ಕಡೆ. ಇವಾಗೆಲ್ಲ ಇದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಡ್ಬಿಡ್ಬೇಕು. ನಮ್ಮ ಕಡೆ ಇದನ್ನು ಪುರಿ ಉಸ್ಲಿ ಅಂತೇಳಿ ಕರಿತೀವಿ. ನಿಮ್ಮ ಕಡೆ ಎಲ್ಲ ಏನಂತೇಳಿ ಕರಿತೀರಾ ಅಂತೇಳಿ ಕಾಮೆಂಟ್ ಮಾಡಿ. ಇದು ಒನ್ ಟೈಮ್ ಟಿಫನ್ಗೆ ತುಂಬಾ ಚೆನ್ನಾಗಿರುತ್ತೆ. ಅಥವಾ ನೈಟ್ ಆದರೂ ಒನ್ ಟೈಮ್ ಲೈಟಾಗಿ ತಿನ್ನಬೇಕಂತ ಅಂದರೆ ಇದನ್ನು ಆರಾಮಾಗಿ ಮಾಡ್ಕೋಬೋದು. ಅಷ್ಟೊಂದಾಗಿ ಇದನ್ನು ಹೆವಿ ಫುಡ್ ಅಂತ ಅನಿಸಲ್ಲ, ಲೈಟ್ ಫುಡ್ ಅಂತ ಅನಿಸುತ್ತೆ. ಹಾಗಾಗಿ ನಾನೇನಾದರೂ ನನ್ನ ಹಸ್ಬೆಂಡ್ ಏನಾದರೂ ತಿನ್ನಬೇಕಂತ ಅನಿಸಿದ್ರೆ ಈ ಥರ ಲೈಟಾಗಿ ಏನಾದರೂ ಫುಡ್ ಮಾಡಿಕೊಡು ಅಂದರೆ ಈ ಥರದೇ ಮಾಡಿಕೊಡೋದು. ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿನ. ಆದಷ್ಟು ಈರುಳ್ಳಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಟೇಸ್ಟು ಕೂಡ ಚೆನ್ನಾಗಂತ ಅನಿಸುತ್ತೆ. ಮತ್ತು ಈ ಈ ಪುರಿ ಉಸ್ಲಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೋಬೇಕು, ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾನಿಲ್ಲಿ ಒಂದೇ ಈರುಳ್ಳಿನ ಹಾಕ್ತಾಯಿದ್ದೀನಿ, ಯಾಕಂದರೆ
ನಾವು ಕಡಿಮೆನೇ ಮಾಡ್ತಾ ಇರೋದ್ರಿಂದ ಒಂದೇ ಒಂದು ಈರುಳ್ಳಿನ ಬಳಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಯಾರೋ ಒಬ್ಬರು ಪದೇ ಪದೇ ಕಮೆಂಟ್ ಹಾಕ್ತಾರೆ. ಮೊನ್ನೆ ಕೂಡ ಒಂದ್ಸಲ ಕಮೆಂಟ್ ಹಾಕಿದ್ರು, ನಾನು ಡಿಲೀಟ್ ಮಾಡಿದ್ದೆ. ಮತ್ತು ನಿನ್ನೆನೂ ಕೂಡ ಹಾಕಿದ್ದಾರೆ, ನಿನಗೆ ತಿನ್ನೋದನ್ನ ಬಿಟ್ಟು ಶಾಪಿಂಗ್ ಮಾಡೋದು ಬಿಟ್ಟು ಬೇರೆ ಕೆಲಸನೇ ಇಲ್ವಾ ಅಂತ ಮೆಸೇಜ್ ಹಾಕಿದ್ರಿ. ಬಟ್ ನೀವೇನು ಮಾಡ್ತಾ ಇದ್ರೆ ಹಾಗಾದರೆ? ನೀವು ತಿನ್ನೋದೇ ಇಲ್ವಾ? ಡೈಲಿ ಉಪವಾಸ ಇದ್ದೀರಾ? ನನಗೇನು ತಿನ್ನೋದು ಶಾಪಿಂಗ್ ಮಾಡೋದು ಬಿಟ್ಟರೆ ಬೇರೆ ಕೆಲಸ ಇಲ್ಲ. ನೀವಂತೂ ಹಾಗಾದರೆ ತಿನ್ನೋದೇ ಇಲ್ವಾ? ಉಪವಾಸ ಇರ್ತೀರಾ? ನೀವು ಶಾಪಿಂಗೇ ಮಾಡೋದಿಲ್ವಾ? ಏನು ಬಟ್ಟೆ ಮನೆಗೆ ಗ್ರೋಸರೀಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು ಏನೂ ತೊಗೊಳೋದಿಲ್ವಾ? ಹಾಗೇ ಇರ್ತೀರಾ? ಒಬ್ಬರಿಗೆ ಕಾಮೆಂಟ್ ಹಾಕ್ತಿದ್ದಾರೆ ಅಂದರೆ ಆ ಕಾಮೆಂಟಿಂದ ಏನು ಅರ್ಥ ಬರುತ್ತೆ ಅನ್ನೋದು ಒಂದು ಕಾಮನ್ ಬೇಸಿಕ್ ಸೆನ್ಸ್ ಇರಬೇಕು ನಿಮಗೆ. ಅದಿಲ್ಲ ಅಂತಂದರೆ ಏನೂ ಮಾಡೋದಕ್ಕಾಗೋದಿಲ್ಲ. ನಿಮ್ಮ ಮೆಂಟಾಲಿಟಿ ಯಾವ ರೀತಿಯಾಗಿದೆ ಅಂತ ಆ ಕಾಮೆಂಟಲ್ಲೇ ಅರ್ಥ ಆಗುತ್ತೆ. ಕಾಮನ್ ಸೆನ್ಸ್ ಇಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಲೈಫಲ್ಲಿ. ನಿಮ್ಮ ಮೆಂಟಾಲಿಟಿನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಒಬ್ಬರು ಬೆಳೀತಿದ್ದಾರೆ ಅಂತ ಅಂದರೆ ಆದಷ್ಟು ಅವ್ರನ್ನ ಬೆಳೆಸೋಕ್ಕೆ ಟ್ರೈ ಮಾಡಿ. ನಿಮ್ಮಿಂದ ಆಗೋದಿಲ್ಲ ಅಂದರೆ ದಯವಿಟ್ಟು ಸೈಡಿಗೆ ಬಂದುಬಿಡಿ. ಯಾರೋ ಒಬ್ಬರು 4 ಜನ ಅವ್ರನ್ನ ಬೆಳೆಸೋರು ಇದ್ದೇ ಇರ್ತಾರೆ. ನೀವೊಬ್ಬರು ತುಣಿಯೋರಿದ್ದೀರಾ ಅಂತ ಅಂದರೆ ಒಬ್ಬರು ಬೆಳ್ಸೋಕ್ಕೊಬ್ಬರು ಇದ್ದೇ ಇರ್ತಾರೆ. ಅದನ್ನಂತೂ ನೀವು ಮರಿಬೇಡಿ. ಯಾವುದೇ ಕಾರಣಕ್ಕೊಬ್ರಿಗೆ ಕಮೆಂಟ್ ಹಾಕ್ತೀರಾ ಅಂದರೆ ಅದ್ರದ್ದು ಅರ್ಥ ಏನಂತ ಫಸ್ಟು ತಿಳ್ಕೊಂಡು ಅದಾದಮೇಲೆ ಕಮೆಂಟ್ ಮಾಡಿ. ನೀವು ಮಾಡಿರೋ ಮೆಸೇಜ್ಗೆ ನನಗೇನು ಆನ್ಸರ್ ಕೊಡಬೇಕಂತ ಅರ್ಥನೇ ಆಗಲಿಲ್ಲ. ನಿಮ್ಮ ಮೆಂಟಾಲಿಟಿ ಯಾವ ರೀತಿಯಾಗಿದೆ ಅಂತ ನೀವೇ ಒಂದು ಸಲ ಕೂತ್ಕೊಂಡು ಥಿಂಕ್ ಮಾಡಿ. ಒಬ್ಬರಿಗೆ ಕಮೆಂಟ್ ಹಾಕಿ ಹರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಹೇಗಿದ್ದೀವಿ ಅನ್ನೋದು ಫಸ್ಟ್ ತಿಳ್ಕೊಬೇಕು. ನಿಮ್ಮ ಕೈಲಿ ಏನೂ ಮಾಡೋದಕ್ಕಾಗಿಲ್ಲ ಅಂದರೆ ಬೇರೆಯವ್ರನ್ನ ಮಾಡೋದಕ್ಕಾದ್ರೂ ಬಿಡಿ, ಸುಮ್ಮನೆ ಅವ್ರಿಗೆ ಹರ್ಟ್ ಮಾಡೋದಲ್ಲ. ಅಥವಾ ನೀವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಕೊಡಿ, ನಮಗೂ ಕೂಡ ಇಷ್ಟ ಆಗುತ್ತೆ. ನಾವು ಕೂಡ ಖಂಡಿತವಾಗ್ಲೂ ನಿಮಗೆ ಸಪೋರ್ಟ್ ಮಾಡ್ತೀವಿ. ಅದನ್ನು ಬಿಟ್ಟು ಯಾವುದೋ ಒಂದು ಚಾನಲಲ್ಲಿ ಯಾರೊಬ್ಬರು ಒಂದು ವಿಡಿಯೋ ಹಾಕ್ತಿದ್ದಾರೆ ಅಂತಂದರೆ ಬೇಕಾಬಿಟ್ಟು ಬಂದು ಬ್ಯಾಡ್ ಕಮೆಂಟ್ ಹಾಕೋದಲ್ಲ. ಹಾಕೋದಕ್ಕಿಂತ ಮುಂಚೆ ಒಂದು ಸಲ ಯೋಚನೆ ಮಾಡಿ. ನನ್ನ ಚಾನಲ್ ನೋಡ್ತಿರೋ ಒಳ್ಳೊಳ್ಳೆ ವ್ಯೂವರ್ಸ್ ಇದ್ದಾರೆ. ನಾನು ಅವರಿಗಂತೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತಂದರೆ ನನ್ನ ಚಾನಲ್ ನೋಡಿ ಇಷ್ಟಪಡೋರು ಕೂಡ ಇದ್ದಾರೆ, ಒಳ್ಳೊಳ್ಳೆ ಕಮೆಂಟ್ ಹಾಕೋರು ಕೂಡ ಇದ್ದಾರೆ. ಅಕ್ಕ ಚೆನ್ನಾಗಿದೆ, ನಿಮ್ಮ ಬ್ಲಾಗ್ ಚೆನ್ನಾಗಿ ಬರ್ತಿದೆ ಅಂತ ಅಂಥವ್ರು ಕೂಡ ಇದ್ದಾರೆ. ಇಂಥವ್ರು ಒಬ್ಬೊಬ್ರು ಇರ್ತಾರೆ, ಏನೂ ಮಾಡೋದಕ್ಕಾಗೋದಿಲ್ಲ. ಎಲ್ಲನೂ ಒಳ್ಳೆಯದೇ ಇರಬೇಕಂದ್ರೆ ಆಗೋದಿಲ್ಲ. ಸೆಂಟ್ರಲ್ ಒಬ್ರು ಕೆಟ್ಟವ್ರು ಇರಲೇಬೇಕಾಗತ್ತೆ. ಅವ್ರನ್ನ ನಾವು ಕೆಟ್ಟವರು ಅಂತ ಹೇಳಲಿಕ್ಕಾಗಲ್ಲ. ಬಟ್ ಅವರು ಹೇಳೋ ರೀತಿ ಇದೆಯಲ್ಲ, ಅದು ಮನಸ್ಸಿಗೆ ತುಂಬಾ ಆರ್ಟ್ ಆಗುತ್ತೆ. ನಾವು ಹಿಂಗೆ ಅವ್ರಿಗೆ ಒಳ್ಳೇದು ಬಯಸ್ತೀವಿ, ಅವರು ಕೂಡ ನಮ್ಗೆ ಅಷ್ಟೇ ಒಳ್ಳೇದು ಬಯಸಿದ್ರೆ ನಮಗೂ ಕೂಡ ಅಷ್ಟೇ ಖುಷಿ ಆಗುತ್ತೆ. ವಿಡಿಯೋ ಏನಾದ್ರು ಚೆನ್ನಾಗಿಲ್ಲ ಅಂದರೆ ಹೇಳಿ, ನೀವು ಮಾಡಿರೋ ವಿಡಿಯೋ ಚೆನ್ನಾಗಿಲ್ಲ, ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಈ ರೀತಿ ಮಾಡ್ಕೊಳ್ಳಿ ಅಂತ ಏನಾದ್ರು ಒಂದು ಹೇಳಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ನಾವು ಕೂಡ ಚೇಂಜ್ ಮಾಡ್ಕೋತೀವಿ. ಅವರು ಮೋಸ್ಟ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಅಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರೂ ಕೂಡ ಆ ರೀತಿಯಾಗಿ ಹೇಳೋದಿಲ್ಲ. ಯಾರ್ಯಾದರೂ ನಮ್ಮನ್ನು ಪ್ರೀತಿ ಮಾಡ್ತಾರೆ. ಬಟ್ ಇವ್ರು ಈ ಥರ ಹೇಳ್ತಿದ್ದಾರೆ ಅಂತಂದರೆ ಇವ್ರು ಬೇಕಂತಲೇ ಕಾಮೆಂಟ್ ಮಾಡ್ತಿರ್ತಾರೆ ಅನಿಸುತ್ತೆ. ಹೋಗಲಿ ಬಿಡಿ. ಇವಾಗ ಒಂದು ಕಡಾಯಿನ ಇಟ್ಕೊಂಡು ಕಡಾಯಿ ಚೆನ್ನಾಗಿ ಬಿಸಿ ಆದಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲು ಕೂಡ ಸೇರಿಸ್ಕೋಬೇಕು. ಆಯಿಲ್ ಚೆನ್ನಾಗಿ ಬಿಸಿ ಆದ ನಂತರ ನಾವು ಇದಕ್ಕೆ ಜೀರಿಗೆ, ಸಾಸಿವೆ, ಕಡಲೆಬೇಳೆ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಇದಿಷ್ಟನ್ನು ಕೂಡ ಸೇರಿಸ್ಕೊಂಡು ಅದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊ ಕೂಡ ಸೇರಿಸ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ನಂತರ ಇಲ್ಲಿ ನಾನು ಲಾಸ್ಟಿಗೆ ಕಡಲೆಬೀಜನ ಹಾಕ್ತಾಯಿದ್ದೀನಿ. ಯಾಕಂತಂದರೆ ನಮ್ಮನೇಲಿ ಕಡಲೆಬೀಜನ ಫಸ್ಟ್ ಹುರಿದಿರೋ ಅಂಥ ಕಡಲೆಬೀಜ ಇದು. ಹಂಗಾಗಿ ಇಲ್ಲಿ ಕೊನೆಯಲ್ಲಿ ಕಡಲೆಬೀಜನ ಸೇರಿಸ್ಕೊತಾ ಇದ್ದೀನಿ. ಜಸ್ಟ್ ಆಯಿಲಲ್ಲಿ ಅದು ಮಿಕ್ಸ್ ಆದರೆ ಸಾಕು. ಹಾಗಾಗಿ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಲಾಸ್ಟಲ್ಲಿ ಕೊನೆಯಲ್ಲಿ ಇದಕ್ಕೆ ಏನು ಆವಾಗಲೇ ನಾವು ಪುರಿನ ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋದು. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ತಿಂಡಿ ರೆಡಿನೇ ಆಗೋಗ್ಬಿಡುತ್ತೆ. ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು. ಅದರಲ್ಲೂ ಬೆಳಿಗ್ಗೆ ಗಡಿಬಿಡಿ ಟೈಮ್ಗಳಲ್ಲಿ ಸ್ವಲ್ಪ ಲೇಟ್ ಆಗಿದೆ ಅಂತಂದಾಗ ಬೇಗನೆ ಆಗುತ್ತೆ. ಒಂದು ಟೈಮ್ ಟಿಫನ್ಗೆ ಬೇಕಾದರೂ ಆಗುತ್ತೆ, ಅಥವಾ ಲಂಚಿಗೆ ಬೇಕಾದರೂ ತೊಗೊಂಡೋಗ್ಬೋದು. ತುಂಬಾ ಬೇಗ ಕೂಡ ಮಾಡ್ಕೋಬೋದು. ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಾಕಿದ್ರೆ ಇನ್ನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಟೊಮೊಟೊನ ಕಡಿಮೆ ಹಾಕಿರ್ತೀವಲ್ವ, ಹಂಗಾಗಿ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣು ಸೇರಿಸ್ಕೊಳ್ಳಿ, ಇನ್ನೂ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನು ಆವಾಗಲೇ ಹೇಳಿದಾಗೆ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಸ್ವಲ್ಪ ನಿಂಬೆಹಣ್ಣು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ನನಗಂತೂ ಈ ಟಿಫನ್ ತುಂಬಾ ಇಷ್ಟ. ನನ್ನ ಸ್ಕೂಲ್ ಡೇಸ್ಗಳಲ್ಲಂತೂ ತುಂಬಾ ತಿಂದಿದ್ದೀನಿ. ಯಾಕಂದರೆ ನಮ್ಮ ಮನೆಗಳಲ್ಲಿ ಜಾಸ್ತಿ ಇದನ್ನೇ ಮಾಡ್ತಿದ್ರು, ಹಾಗಾಗಿ ಜಾಸ್ತಿ ತಿಂತಾಯಿದ್ವಿ. ಇದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಬಟ್ ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪನೇ ನಿಂಬೆಹಣ್ಣು ಸೇರಿಸ್ಕೋಬೇಕು. ತುಂಬಾ ಚೆನ್ನಾಗಿ ಅನಿಸುತ್ತೆ. ಇಷ್ಟೇ, ಬೇಗನೆ ಟಿಫನ್ ಆಗೋಗ್ಬಿಡುತ್ತೆ ಇದು. ಬೆಳಗ್ಗೆ ಟಿಫನ್ಗೆ, ಲಂಚ್ಗೆ ಎಲ್ಲನಕ್ಕೂ ತುಂಬಾ ಪರ್ಫೆಕ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಟಿಫನ್ ರೆಡಿನೇ ಆಗೋಗ್ಬಿಡುತ್ತೆ. ಈ ಪುರಿ ಉಪ್ಪಿಟ್ಟು ಅಥವಾ ಈ ಪುರಿ ಉಸ್ಲಿಗೆ ಮೊಸರು ಕೂಡ ಸೇರಿಸ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಬಟ್ ನಮ್ಮ ಮನೇಲಿ ಇವತ್ತು ಮೊಸರು ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ಹಾಗಾಗಿ ಪ್ಲೈನೇ ಇವತ್ತು. ಜಾಸ್ತಿ ಏನೂ ಕೂಡ ಮಾಡಲಿಲ್ಲ. ನಾನು ಕೂಡ ಗೋಬಿ ತಿಂದಿದ್ದೆ ಅಲ್ವಾ, ಅಷ್ಟೊಂದಾಗಿ ಹಸಿವು ಕೂಡ ಆಗಿರಲಿಲ್ಲ.
ನನ್ನ ಹಸ್ಬೆಂಡ್ಗೂ ಕೂಡ ಅಷ್ಟೊಂದಾಗಿ ಹಸುವಾಗಿರಲಿಲ್ಲ, ಹಾಗಾಗಿ ಇವತ್ತು ಲೈಟಾಗಿರಲಿ ಅಂತ ಈ ಫುಡ್ನ ಮಾಡಿದ್ದು. ತುಂಬ ಸಿಂಪಲ್ಲಾಗಿ ಕೂಡ ಆಗಿತ್ತು. ಇದು ಚಟ್ನಿ ಪುಡಿ ನಮ್ಮ ಅತ್ತೆ ಮಾಡಿ ಕೊಟ್ಟಿದ್ದು, ತುಂಬಾ ಚೆನ್ನಾಗಿದೆ. ಇದ್ರ ಜೊತೆಗೆ ಸ್ವಲ್ಪ ಚಟ್ನಿ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ. ನನಗಂತೂ ಯಾವುದೇ ಟಿಫನ್ ಆದ್ರೂ ಈರುಳ್ಳಿ ಇರಲೇಬೇಕು. ಯಾರಿಗೆಲ್ಲ ಈರುಳ್ಳಿ ಇದ್ದರೆ ಇಷ್ಟ ಆಗುತ್ತೆ ಅಂತೇಳಿ ಕಮೆಂಟ್ ಮಾಡಿ. ನನಗೆ ಯಾವುದೇ ಟಿಫನ್ಗಾದ್ರೂ ಸ್ವಲ್ಪ ಈರುಳ್ಳಿ ಇದ್ದರೆ ತುಂಬಾ ಇಷ್ಟ ಅಂತ ಅನಿಸುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪಾತ್ರೆ ಕೂಡ ಇತ್ತು, ಅದೆಲ್ಲ ಇವಾಗಲೇ ವಾಶ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ತುಂಬಾ ಈಸಿ ಅಂತ ಅನಿಸುತ್ತೆ. ಬೆಳಗ್ಗೆ ಟೈಮ್ ಯಾವುದು ಕೂಡ ಕೆಲಸನ ಆಗೋದಿಲ್ಲ. ಎಲ್ಲ ಕೆಲಸ ಇವಾಗಲೇ ಕಂಪ್ಲೀಟಾಗಿ ಮುಗಿಸಿಟ್ಕೊಂಡು ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಆರಾಮಾಗಿ ಎದ್ದೇಳ್ಬೋದು. ಒಂದು ಹಾಫ್ ಆನ್ ಅವರ್ ಲೇಟಾಗಿ ಎದ್ರೂ ಕೂಡ ಗಡಿಬಿಡಿ ಅಂತ ಅನ್ಸೋದಿಲ್ಲ. ಹಂಗಾಗಿ ನೀಟಾಗಿ ಇದೆಲ್ಲ ಕ್ಲೀನ್ ಮಾಡಿ ಇವಾಗಲೇ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ನಮ್ಗೆ ಆರಾಮ್ ಅನಿಸುತ್ತೆ. ಹಂಗಾಗಿ ನನಗೆ ಕಿಚನಲ್ಲಿ ಇಷ್ಟ ಆಗದಿರೋ ಕೆಲಸ ಅಂತಂದರೆ ಒಂದೇ ಪಾತ್ರೆ ವಾಶ್ ಮಾಡೋದು. ಅದೇನೋ ನಂಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ನನ್ನ ಥರನೇ ಈ ಪಾತ್ರೆ ವಾಶ್ ಮಾಡೋದಕ್ಕೆ ಯಾರಿಗೆಲ್ಲ ಇಷ್ಟ ಆಗೋದಿಲ್ಲ ಅಂತೇಳಿ ಕಾಮೆಂಟ್ ಮಾಡಿ. ನನಗಂತೂ ಪಾತ್ರೆ ವಾಶ್ ಮಾಡೋದಾದ್ರೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಬೇರೆ ಎಲ್ಲ ಕೆಲಸ ಕೂಡ ಮಾಡ್ಕೊಂಡು ಬಿಡ್ತೀನಿ, ಆದರೆ ಇದೊಂದು ಪಾತ್ರೆ ವಾಶ್ ಮಾಡೋದು ನಂಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಅದಕ್ಕೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಹಸಿ ಕಸ ಒಣ ಕಸ ಎರಡೂ ಕೂಡ ಸಪ್ರೇಟ್ ಮಾಡಿ ಕೊಡಬೇಕು. ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ರೆ ಯಾವುದೂ ಕೂಡ ತೊಗೊಂಡೋಗೋದಿಲ್ಲ, ಹಾಗೆ ಬಿಟ್ಟೋಗ್ಬಿಡ್ತಾರೆ. ಹಾಗಾಗಿ ಸಪ್ರೇಟೇ ಮಾಡಿ ಕೊಡಬೇಕು. ಈ ಹಸಿ ಕಸದೊಳಗೆ ಏನಾದ್ರು ಸ್ವಲ್ಪ ಒಣ ಕಸ ಇದ್ರೂ ಅವ್ರು ತೊಗೊಂಡು ಹೋಗೋದಿಲ್ಲ. ಹಾಗಾಗಿ ಈ ಥರ ಪಾತ್ರೆ ವಾಶ್ ಮಾಡಬೇಕಾದ್ರೆ ಎಲ್ಲನೂ ಕೂಡ ಒಟ್ಟಿಗೆ ಹಾಕಿ ಸಪ್ರೇಟ್ ಮಾಡಿ ಎತ್ತಿಟ್ಬಿಡ್ತೀನಿ. ತುಂಬಾ ಈಸಿ ಆಗುತ್ತೆ. ಹಾಗಾಗಿ ಈ ಥರ ಕಟ್ಟಿಕ್ಬಿಟ್ರೆ ಆ ಕೆಲಸ ಮುಗ್ದೇ ಹೋಗ್ಬಿಡುತ್ತೆ. ಇಲ್ಲಾಂದರೆ ಅವ್ರು ತೊಗೊಂಡೇ ಹೋಗೋದಿಲ್ಲ, ಹಂಗೆ ಬಿಟ್ಟೋಗ್ಬಿಡ್ತಾರೆ ಎರಡೂ ಮಿಕ್ಸ್ ಮಾಡಿದ್ದೀವಿ ಅಂತೇಳಿ. ಹಾಗಾಗಿ ಈ ಪಾತ್ರೆಗಳೆಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಇದೊಂದು ಕೆಲಸ ಕಂಪ್ಲೀಟಾಗಿ ಇವತ್ತಿನ ದಿನ ಮುಗ್ದೇ ಹೋಗ್ಬಿಡುತ್ತೆ. ತುಂಬ ಸಿಂಪಲ್ಲಾಗಿ ಕೂಡ ಆಗೋಯ್ತು ಅಂತಲೇ ಹೇಳ್ಬೋದು ದಿನ. ನೀವೆಲ್ಲ ಟೈಮ್ ಮ್ಯಾನೇಜ್ ಹೇಗೆ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ. ಯಾಕಂತಂದರೆ ವರ್ಕಿಂಗ್ ವುಮೆನ್ಸ್ ಆದರೆ ಟೈಮ್ಗಳು ತುಂಬಾ ಕಡಿಮೆ ಇರುತ್ತೆ. ಆ ಕಡಿಮೆ ಸಮಯದಲ್ಲೇ ನಾವೆಲ್ಲ ಕೆಲಸನೂ ಮಾಡ್ಕೋಬೇಕು. ಅದರಲ್ಲಿ ಏನಾದ್ರು ಒಬ್ಬೊಬ್ಬರೇ ಇತ್ತಂದರೆ ಪ್ರತಿಯೊಂದು ಕೆಲಸ ಅವರೇ ಕೂಡ ಮಾಡ್ಕೋಬೇಕಾಗತ್ತೆ. ನಂತರ ನಮ್ಮನೇಲಿ ಪ್ರತಿಯೊಂದು ಕೆಲಸ ನಾನೇ ಮಾಡ್ಕೋಬೇಕು. ನನ್ನ ಹಸ್ಬೆಂಡ್ ಯಾವುದೂ ಕೂಡ ಅವ್ರು ಮಾಡೋದಿಲ್ಲ. ಅವರೊಂದು ಕಸ ಕೂಡ ಹೊಡೆಯೋದಿಲ್ಲ. ಆ ಥರ ಅವರು ಆಗಿಂದನೂ ಹಾಗೆ ಬಂದಿರೋದು. ಹಾಗಾಗಿ ಅವ್ರು ಯಾವುದೂ ಕೂಡ ಕೆಲಸನ ಮಾಡೋದಿಲ್ಲ. ನಾನು ಪ್ರತಿಯೊಂದು ಕೆಲಸನೂ ನಾನೇ ಕೂಡ ಮಾಡ್ಕೋತೀನಿ. ನಿಮ್ಮ ಮನೆಗಳಲ್ಲಿ ನೀವೆಲ್ಲ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀರಾ ಅಂತೇಳಿ ಕಾಮೆಂಟ್ ಮಾಡಿ. ನಾನು ಇತ್ತೀಚೆಗೆ ಗುಡ್ ಹ್ಯಾಬಿಟ್ಸ್ ಎಲ್ಲ ರೂಢಿ ಮಾಡ್ಕೊಂಡಿರೋದು ಅಂದರೆ ನೈಟೇ ಊಟ ಮಾಡಿದ ತಕ್ಷಣ ಪಾತ್ರೆಗಳೆಲ್ಲ ವಾಶ್ ಮಾಡಿಡೋದು, ಮತ್ತು ಗ್ಯಾಸ್ ಸ್ಟವ್ ಎಲ್ಲ ನೈಟೇ ಕ್ಲೀನ್ ಮಾಡಿ ಇಟ್ಕೊಂಡು ಕಸ ಎಲ್ಲ ನೈಟೇ ಹೊಡೆದಿಟ್ಕೊಂಡ್ಬಿಡೋದೆಲ್ಲ ಇತ್ತೀಚೆಗೆ ಅಭ್ಯಾಸ ಮಾಡ್ಕೊಂಡಿದ್ದು. ಮುಂಚೆ ಎಲ್ಲ ಹಿಂಗೆ ಮಾಡ್ತಾ ಇರಲಿಲ್ಲ. ಊಟ ಮಾಡಿದ ತಕ್ಷಣ ಊಟ ಮಾಡಿ ಪ್ಲೇಟ್ಸು ಮತ್ತು ಪಾತ್ರೆಗಳೆಲ್ಲ ಸಿಂಕಲ್ಲಿ ಹಾಕ್ಬಿಟ್ಟು ಹಾಗೆ ಮಲ್ಕೊಂಡ್ಬಿಡ್ತಿದ್ದೆ. ಬೆಳಗ್ಗೆ ಎದ್ದು ವಾಶ್ ಮಾಡ್ಕೋತಾ ಇದ್ದೆ. ನಂಗೆ ಸಿಕ್ಕಾಪಟ್ಟೆ ಟೈಮ್ ಹೋಗ್ತಾಯಿತ್ತು. ಹಾಗಾಗಿ ಇವಾಗ ಏನು ಮಾಡ್ತೀನಿ ಅಂದರೆ ಊಟ ಮಾಡಿದ ತಕ್ಷಣ ಪಾತ್ರೆಗಳೆಲ್ಲ ಸಿಂಕಲ್ಲಿ ಇರೋದೆಲ್ಲ ಆವಾಗಲೇ ವಾಶ್ ಮಾಡಿಕೊಂಡು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸತಿ ನೀಟಾಗಿ ಕಸ ಎಲ್ಲ ಹೊಡೆದಿಟ್ಟು ಮಲ್ಕೋತೀನಿ. ಆವಾಗ ನಂಗೆ ಬೆಳಗ್ಗೆ ಎದ್ದು ಆರಾಮಾಗಿ ಅಡುಗೆನ ಮಾಡ್ಕೋಬೋದು. ಒಂದು ಹಾಫ್ ಆನ್ ಅವರ್ ಲೇಟಾಗಿ ಎದ್ದರೂ ಕೂಡ ಏನೂ ಟೆನ್ಷನ್ ಇಲ್ದಿರ ಆರಾಮಾಗಿ ಆಫೀಸ್ಗೂ ಕೂಡ ಹೋಗ್ಬೋದು ಅಡುಗೆ. ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ. ಒಳ್ಳೊಳ್ಳೆ ಬ್ಲಾಗ್ಸ್ ಆಗಿ ಒಳ್ಳೊಳ್ಳೆ ರೆಸಿಪೀಸೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತಿರ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.